ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ 5 BHK ಮನೆಯ ಜೊತೆಗೆ 23 ಸೆಂಟ್ಸ್ ಜಾಗವನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಮನೆಯನ್ನು ನೋಡೋದಕ್ಕಿಂತ ಮುಂಚೆ ಈ ಮನೆಗೆ ಸಂಬಂಧಪಟ್ಟಂತಹ ಜಾಗದಲ್ಲಿರುವಂತಹ ಬಾವಿಯಾಗಿರಬಹುದು, ಅಡಿಕೆ ಮರ, ತೆಂಗಿನ ಮರ ಪ್ರತಿಯೊಂದನ್ನು ಕೂಡ ನಿಮಗೆ ತೋರಿಸ್ತೇವೆ, ನೋಡಬಹುದು. ಈ ಒಂದು ಮನೆಗೆ ಹೋಗುವಂತಹ ರಸ್ತೆಯ ಮಾರ್ಗ ಇದಾಗಿರುತ್ತದೆ. ಓಕೆ, ಈಗ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಮನೆ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಕೂಡ ತೋರಿಸ್ತಾ ಇದ್ದೇವೆ, ನೋಡಬಹುದು. ಇದು ಮನೆಯ ಫ್ರಂಟ್ ಎಲಿವೇಶನ್ ಆಗಿರ್ತದೆ. ಜೊತೆಗೆ ಈ ಒಂದು ಮನೆ ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಡೂಪ್ಲೆಕ್ಸ್ ಮನೆ ಆಗಿರ್ತದೆ. ನೆಕ್ಸ್ಟ್ ಮನೆಯ ಮೇನ್ ಗೇಟನ್ನು ಓಪನ್ ಮಾಡಿದರೆ ನಮಗೆ ಈ ರೀತಿಯಾಗಿ ಕಾಣಿಸ್ತದೆ. ಮನೆಯ ಒಳಗೆ ನಾವು ಹೋಗಿ ನೋಡೋದಕ್ಕಿಂತ ಮುಂಚೆ ಮನೆಯ ಪಕ್ಕದಲ್ಲಿರುವಂತಹ ಪ್ರಾಪರ್ಟಿ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ. ಓಕೆ, ಈ ಮನೆಯ ಬಗ್ಗೆ ನೋಡೋದಾದರೆ ಒಟ್ಟು ಜಾಗ 23 ಸೆಂಟ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 10,005 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ. ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಮನೆಯಲ್ಲಿ ಬಾವಿ ಕೂಡ ಇರ್ತದೆ, ಅದರ ಜೊತೆಗೆ ಪಂಚಾಯತ್ ವಾಟರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ. ಸಾಕಷ್ಟು ಜನರಿಗೆ ಆಸೆ ಇರ್ತದೆ ನಮ್ಮ ಜಾಗದಲ್ಲಿ ಅಡಿಕೆ ಮರಗಳಿರಬೇಕು, ಹಾಗೆ ತೆಂಗಿನ ಮರಗಳನ್ನು ಬೆಳೆಸಬೇಕು, ಜೊತೆಗೆ ವಿಭಿನ್ನ ರೀತಿಯ ಬೇರೆ ಬೇರೆ ರೀತಿಯ ಗಿಡ ಮರಗಳನ್ನೆಲ್ಲ ನಾವು ಬೆಳೆಸಬೇಕು ಅಂತೇಳಿ. ಈ ಒಂದು ಜಾಗದಲ್ಲಿ ನೀವು ಈಗಾಗಲೇ ನೋಡ್ತಾ ಇರ್ಬೋದು, ಇದರಲ್ಲಿ ಬಾಳೆ ಆಗಿರ್ಬೋದು, ತೆಂಗಾಗಿರ್ಬೋದು, ಅಡಿಕೆ, ಹಾಗೆ ಬೇರೆ ರೀತಿಯ ಮರ ಗಿಡಗಳು ಕೂಡ ಇಲ್ಲಿ ನಿಮಗೆ ಕಾಣಿಸ್ತದೆ. ಸೊ ಇದೆಲ್ಲ ಕೂಡ ಇರೋದ್ರಿಂದ ನಿಮಗೆ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಮನೆಯ ಮುಂಭಾಗದಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಅವೈಲೇಬಲ್ ಇರ್ತದೆ. ಮನೆಯ ಹೊರಗೆಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದಾಯಿತು. ನೆಕ್ಸ್ಟ್ ಈಗ ಮನೆಯ ಒಳಗೆ ಹೇಗಿದೆ ಅಂತೇಳಿ ನೋಡೋಣ ಬನ್ನಿ. ಮನೆಯ ಒಳಗೆ ಎಂಟ್ರಿ ಆದ ನಂತರ ನಾವು ಆ್ಯಸ್ ಯೂಶುವಲ್ ಲಿವಿಂಗ್ ಏರಿಯಾ, ಡೈನಿಂಗ್ ಹಾಲ್, ಬೆಡ್ರೂಮ್, ಕಿಚನ್ ಅಂತೆಲ್ಲ ನೋಡ್ತಾ ಹೋಗ್ತೇವೆ. ಹಾಗೆಯೇ ಈ ಒಂದು ಮನೆಯ ಒಳಗೇ ಸ್ಟೆಪ್ ಕೂಡ ಕೊಟ್ಟಿದ್ದಾರೆ. ಆ ಒಂದು ಸ್ಟೆಪ್ಪನ್ನು ಹತ್ತಿ ನಾವು ಮೇಲೆ ಹೋದರೆ ಅಲ್ಲಿ ಕೂಡ ನಮಗೆ ರೂಮ್ ಆಗಿರ್ಬೋದು, ಟೆರೆಸ್ ಎಲ್ಲ ಕೂಡ ಇರ್ತದೆ. ಈ ಮನೆ 20 ವರ್ಷದ ಮನೆಯಾಗಿದ್ರೂ ಕೂಡ ನೋಡಲಿಕ್ಕೆ ಆ ರೀತಿ ಕಾಣಿಸೋದೇ ಇಲ್ಲ, ತುಂಬಾ ಚೆನ್ನಾಗಿದೆ ಮನೆ. ಯಾರಾದರೂ ದೊಡ್ಡ ಮನೆ ಬೇಕು, ಹಾಗೆ ಜಾಗ, ಮನೆ, ಬಾವಿ ಎಲ್ಲ ಕೂಡ ಇರುವಂತಹ ಒಂದು ಒಳ್ಳೆಯ ಮನೆ ಬೇಕು ಅಂತ ಹುಡುಕ್ತಾ ಇದ್ದವರಿಗೆ ಖಂಡಿತ ನಿಮಗೆ ಈ ಒಂದು ಮನೆ ಇಷ್ಟ ಆಗ್ತದೆ. ಅಂಡ್ ಬಜೆಟ್ ವೈಸ್ ಅಲ್ಲಿ ನೋಡೋದಾದ್ರೂ ಈ ಮನೆಯ ಸೇಲಿಂಗ್ ಪ್ರೈಸ್ ಕೂಡ ವರ್ತ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಮನೆಯನ್ನ 1800 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ. ಕೆಲವು ತಿಂಗಳ ಹಿಂದೆಯಷ್ಟೇ ನಾವು ಅಜಯ್ ಕಾರ್ನಲ್ಲಿರುವ 1 BHK ಮನೆ ವಿಡಿಯೋನ ಪಬ್ಲಿಷ್ ಮಾಡಿದ್ವಿ. ಆ ವಿಡಿಯೋ ಕೂಡ ವೈರಲ್ ಆಗಿತ್ತು.
ಹಾಗೆ ಆ ಒಂದು ವಿಡಿಯೋದಿಂದ ನಮಗೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿತ್ತು. ಆ ಸಂದರ್ಭದಲ್ಲಿ ಆ ವಿಡಿಯೋವನ್ನು ನೋಡಿದವರು ಸಾಕಷ್ಟು ಜನ ನಮಗೆ ಕೇಳಿದ್ದು ಅಜಯ್ ಕಾರ್ನಲ್ಲಿ ಬೇರೆ 2 BHK ಅಥವಾ 3 BHK ಮನೆ ಇದ್ದರೆ ದಯವಿಟ್ಟು ತಿಳಿಸಿ ಅಂತೇಳಿ. ಸೊ ನೀವೇನಾದರೂ ಇವತ್ತಿನ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಈ ಒಂದು ಮನೆ ಲೈಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮನೆಯ ಮೇಲಿರುವಂತಹ ಬಾಲ್ಕನಿಯಲ್ಲಿ ನಿಂತು ನೋಡಿದಾಗ ನಮಗೆ ಈ ರೀತಿಯಾಗಿ ಕಾಣಿಸ್ತದೆ. ನೀವು ಇಲ್ಲಿ ಬಂದು ನಿಂತು ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಅಡಿಕೆ ಮರ ಆಗಿರಬಹುದು, ತೆಂಗಿನ ಮರ, ಜಾಗ ಪ್ರತಿಯೊಂದು ಕೂಡ ಕ್ಲಿಯರ್ ಆಗಿ ಕಾಣಿಸ್ತದೆ. ಹಾಗೆ ಈ ಒಂದು ವ್ಯೂ ಅನ್ನು ನೋಡಲಿಕ್ಕೆ ಕೂಡ ತುಂಬಾ ಖುಷಿ ಆಗ್ತದೆ. ನೀವು ಮನೆಯ ಪಕ್ಕದಲ್ಲಿ ಹಾಗೆ ಮನೆಯ ಒಳಗೆ ಎಲ್ಲ ಕೂಡ ನೋಡಿದ್ದಾಯಿತು. ನೆಕ್ಸ್ಟ್ ಈಗ ಮನೆಯ ಮುಂಭಾಗದಲ್ಲಿರುವಂತಹ ಜಾಗ ಯಾವ ರೀತಿ ಉಂಟು, ಇಲ್ಲಿ ಸಹ ಏನೆಲ್ಲ ಬೆಳೆದಿದ್ದಾರೆ ಪ್ರತಿಯೊಂದನ್ನು ಕೂಡ ನಿಮಗೆ ತೋರಿಸ್ತೇವೆ, ನೋಡಬಹುದು. ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ನಿಯರ್ ಅಜಯ್ ಕಾರ್ ಚರ್ಚ್ ಕಾರ್ಕಳದಲ್ಲಿ ಈ ಒಂದು ಮನೆ ಇರ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 50 ಲಕ್ಷ ಹೇಳ್ತಾರೆ. ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರನ್ನು ಶೋ ಮಾಡ್ತಾ ಇದ್ದೇವೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.